ಹೊನ್ನಾವರ ತಾಲೂಕಿನ ಹೊದಕೆ ಗ್ರಾಮದ ಹೊಳೆಗೆ ಅಗತ್ಯವಿರುವ ಕಾಲು ಸಂಕಕ್ಕೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತ್ ಆಳ್ವ ಅವರು ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ಅವರಿಂದ 5 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಗೊಳಿಸಿ ಬಹುವರ್ಷಗಳ ಬೇಡಿಕೆಯನ್ನ ಫಲಿಸುವಂತೆ ಮಾಡಿದ್ದಾರೆ. ಹೊನ್ನಾವರ ತಾಲೂಕಿನ ಹೊದಕೆ ಗ್ರಾಮದ ಹೊಳೆಗೆ ಸಮರ್ಪಕ ಕಾಲು ಸಂಕವಿಲ್ಲದ ಕಾರಣ ಅಲ್ಲಿನ ಜನರು ಮರದ ಕಟ್ಟಿಗೆಯನ್ನ ಜೋಡಿಸಿದ ಕಾಲು ಸಂಕವನ್ನು ನಿರ್ಮಿಸಿಕೊಂಡು ಓಡಾಡಲು ವ್ಯವಸ್ಥೆ ಮಾಡಿಕೊಂಡಿದ್ರು. ಮಳೆಗಾಲ ಬಂತೆಂದರೆ ಆ ಭಾಗದ ಜನರಿಗೆ ಈ ಕಾಲು ಸಂಕದ ಮೇಲೆ ಓಡಾಡಲು ಭಯವಾಗುತ್ತಿದ್ರು. ಅನಿವಾರ್ಯವಾಗಿ ಜೀವನವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ದುಸ್ಥಿತಿ ಇತ್ತು. ಹಾಗಾಗಿ ಆ ಭಾಗದ ಜನರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅವರಾದ ನಿವೇದಿತ ಆಳ್ವ ಅವರನ್ನು ಸಂಪರ್ಕಿಸಿ ತಮ್ಮ ಕಷ್ಟವನ್ನ ತಿಳಿಸಿದ್ರು. ಜನರ ಕಷ್ಟಕ್ಕೆ ತಕ್ಷಣ ಸ್ಪಂದಿಸಿದ ಆಳ್ವ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಅರಿತುಕೊಂಡು ಸ್ಥಳೀಯರೊಂದಿಗೆ ಚರ್ಚಿಸಿ ಕಾಲು ಸಂಕ ಮಾಡಿಸಿಕೊಡುವ ಭರವಸೆ ನೀಡಿದ್ರು. ಅದರಂತೆ ನಿವೇದಿತ ಆಳ್ವ ಅವರು ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ಅವರನ್ನ ಭೇಟಿ ಮಾಡಿ ಹೊದಕೆ ಗ್ರಾಮಸ್ಥರ ಸಮಸ್ಯೆಯನ್ನ ಅವರಿಗೆ ತಿಳಿಸಿ ಸೂಕ್ತ ಅನುದಾನ ನೀಡುವಂತೆ ಮನವಿ ಮಾಡಿದ್ರು. ನಿವೇದಿತ ಆಳ್ವ ಅವರು ಮನವಿಗೆ ಸ್ಪಂದಿಸಿದ ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ಅವರು 5 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಗೊಳಿಸಿದ್ದಾರೆ. ಇದರಿಂದ ಆ ಗ್ರಾಮದ ಜನರಿಗೆ ಕಾಲು ಸಂಕದ ಭಾಗ್ಯ ದೊರೆತಿದ್ದು ಬಹು ವರ್ಷಗಳ ಅಲ್ಲಿನ ಜನರ ಬೇಡಿಕೆ ಈಡೇರುವಂತಾಗಿದೆ. ನಿವೇದಿತ ಆಳ್ವರ ಈ ಜನಪರ ಕಾಳಜಿಗೆ ಹೊದಕೆ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.